ನಮಸ್ಕಾರ. ಇವತ್ತಿನ ವಿಡಿಯೋ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಷೇರಿನ ನಿಜವಾದ ಬೆಲೆ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಕೆಲವು ದಿನಗಳಿಂದ ನಾವು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಷೇರಿನ ಬಗೆಗೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೇವೆ. ಈಗ ತೆಗೆದುಕೊಳ್ಳಬಹುದೇ, ಈಗಾಗಲೇ ನನ್ನ ಹತ್ರ ಇದ್ರೆ ಏನು ಮಾಡಬೇಕು, ಇತ್ಯಾದಿ ಇತ್ಯಾದಿ. ಮತ್ತೆ ಕೆಲವು ದಿನಗಳ ಕೆಳಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ವಿ, ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಷೇರುಗಳಲ್ಲಿ 20% ವರೆಗೂ ಪ್ರಾಫಿಟ್ ಇದೆ ಅಂತ. ಅಂದರೆ ಅದಕ್ಕೆ ನಾವು ಹೇಳೋದು GMP ಅಂತ, ಅಂದರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ. ಅಂದರೆ ಮಾರುಕಟ್ಟೆಯಲ್ಲಿ ಪರಿಣಿತರು ಕೂಡ ಜಿಯೋ ಫೈನಾನ್ಷಿಯಲ್ ಷೇರಿನ ನಿಜವಾದ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಅವರು ಕೂಡ ತಪ್ಪು ಬೆಲೆಯನ್ನು ಪ್ರಕಟಿಸಿದರು. ಇವತ್ತು ಈ ವಿಡಿಯೋದಲ್ಲಿ JFS ಬಗ್ಗೆ ಇನ್ನೊಂದಷ್ಟು ಹೊಸ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಇವತ್ತು ಕೂಡ 5% ಕೆಳಗೆ ಬಿತ್ತು ಕಂಟಿನ್ಯೂಸ್ ಆಗಿ 4 ದಿನದಿಂದ 20% ಕೆಳಗೆ ಬಿದ್ದಿದೆ. ಯಾಕೆ ಅಂತ ನಿಮಗೆಲ್ಲ ಗೊತ್ತು. ಇಂಡೆಕ್ಸ್ ಫಂಡ್ಸು ಮತ್ತು ETF ಅದನ್ನು ಮಾರಿಕೊಳ್ಳಲೇಬೇಕು. ಯಾಕಂತಂದ್ರೆ ಇದು ಇಂಡೆಕ್ಸ್ ಫಂಡ್ ಅಲ್ಲ. ಇಂಡೆಕ್ಸ್ ಫಂಡ್ ಅಲ್ಲಿ ಇಂಡೆಕ್ಸ್ನಲ್ಲಿ ಇಲ್ಲದಿದ್ದ ಷೇರುಗಳನ್ನು ಇಟ್ಕೊಳ್ಳುವ ಹಾಗಿಲ್ಲ. ಆದ್ದರಿಂದ ದೊಡ್ಡ ಪ್ರಮಾಣದಲ್ಲಿ ಅವುಗಳು ಮಾರಾಟ ಮಾಡಿದ್ರಿಂದ 3800 ಕೋಟಿ ಹೊರತು ಅದು ದಿನದಿಂದ ದಿನಕ್ಕೆ ಕೆಳಗೆ ಬೀಳಲಿಕ್ಕೆ ಶುರುವಾಯಿತು. ಪರ್ಚೇಸರ್ಸ್ ಕಮ್ಮಿ ಇದ್ರು, ಸೇಲ್ ಮಾಡೋರು ಜಾಸ್ತಿ ಇದ್ರು. 28ನೇ ತಾರೀಕು ಆಗಸ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್ AGM ಇದೆ. ಆ ದಿನ ಮುಖೇಶ್ ಅಂಬಾನಿ ಮತ್ತು ಅವರ ಟೀಮ್ ಏನು ಹೇಳುತ್ತೆ ಎನ್ನುವುದರ ಮೇಲೆ JFS ಷೇರುಗಳು ನಿರ್ಭರವಾಗಿದ್ದಾವೆ. ನಮ್ಮ ಅಂದಾಜಿನ ಪ್ರಕಾರ ಅಷ್ಟೊತ್ತಿಗಾಗಲೇ ಇಂಡೆಕ್ಸ್ ಫಂಡ್ಗಳು ತಮ್ಮಲ್ಲಿರುವಂತಹ JFS ಷೇರುಗಳನ್ನು ಮಾರ್ಕೊಂಡಿರ್ತವೆ. ಆದ್ದರಿಂದ ಮಾರುಕಟ್ಟೆಯಲ್ಲಿ ಒಂದು ತರ ಸ್ಟೆಬಿಲಿಟಿ ಬರ್ಬೋದು. JFS ಷೇರುಗಳು ಈಗ ಮಾರುಕಟ್ಟೆಗೆ ಬಂದ್ಮೇಲೆ ಅನಲಿಸ್ಟ್ಗಳು ಕೂತ್ಕೊಂಡು ಅವುಗಳ ಕಾಂಪಿಟೇಟರ್ ಯಾರಿದ್ದಾರೆ ಅವರೊಡನೆ ಈ JFS ಷೇರುಗಳ ಒಂದು ಅಂದಾಜು ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ಈ ಒಂದು ವ್ಯಾಲ್ಯೂಯೇಷನ್ ನೋಡಿ. NBFC ವ್ಯಾಲ್ಯೂಯೇಷನ್ ಕಂಪ್ಯಾರಿಸನ್ ಅಂದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್. ಮೊದಲನೇದು ಬಜಾಜ್ ಫೈನಾನ್ಸ್. ಮಾರ್ಕೆಟ್ ಕ್ಯಾಪ್ 4,31,828. ಪ್ರೈಸ್ ಟು ಬುಕ್ ರೇಷಿಯೋ PB 7.96. ಸ್ಟಾಕ್ ಪ್ರೈಸ್ 7,135 ಆಸ್ ಆನ್ ಟುಡೇ. ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಅಂಡ್ ಫೈನಾನ್ಸ್. ಮಾರ್ಕೆಟ್ ಕ್ಯಾಪ್ 89,138 ಕೋಟಿ. ಪ್ರೈಸ್ ಟು ಬುಕ್ ರೇಷಿಯೋ 6.23. ಸ್ಟಾಕ್ ಪ್ರೈಸ್ 1,085. ಶ್ರೀರಾಮ್ ಫೈನಾನ್ಸ್ 70,363 ಕೋಟಿ. ಅದು ಮಾರ್ಕೆಟ್ ಕ್ಯಾಪ್. ಪ್ರೈಸ್ ಟು ಬುಕ್ ರೇಷಿಯೋ 1.61. ಸ್ಟಾಕ್ ಪ್ರೈಸ್ 1,876. ಪೇಟಿಎಂ ಮಾರ್ಕೆಟ್ ಕ್ಯಾಪ್ 57,293 ಕೋಟಿ. ಪ್ರೈಸ್ ಟು ಬುಕ್ ರೇಷಿಯೋ 8.69. ಸ್ಟಾಕ್ ಪ್ರೈಸ್ 904. ಕೊನೆಯಲ್ಲಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ 1,35,598 ಕೋಟಿ ಮಾರ್ಕೆಟ್ ಕ್ಯಾಪ್. ಪ್ರೈಸ್ ಟು ಬುಕ್ ರೇಷಿಯೋ 3.3 ಮತ್ತು ಸ್ಟಾಕ್ ಪ್ರೈಸ್ 216. ಜಿಯೋ ಫೈನಾನ್ಷಿಯಲ್ ಸರ್ವಿಸ್ನ ಬುಕ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಹೊಸ ಕಂಪನಿ ಮತ್ತು ರೇಷಿಯೋ ಇಸ್ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ಇಟ್ಸ್ ನೆಟ್ವರ್ಕ್. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನೋಡಿದ್ರೆ 6.1% ಸ್ಟೇಕು ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಇಟ್ಕೊಂಡಿದೆ. ವರ್ತ್ 1.15 lakh crores. ಅದನ್ನೇನಾದ್ರೂ ಕಳೆದ್ರೆ ಸದ್ಯದ ಮಟ್ಟಿಗೆ JFS ಷೇರುಗಳ ಒಟ್ಟು ಒಂದು ವರ್ತ್ ಅಂತಂದ್ರೆ 20,000 ಕೋಟಿ ಮಾತ್ರ. JFS ಷೇರುಗಳಿಗೆ ಬೇಕಾದಷ್ಟು ಅಡ್ವಾಂಟೇಜ್ ಇದೆ. ಯಾಕಂದ್ರೆ ಅದು ರಿಲಯನ್ಸ್ ಅನ್ನುವಂತ ದೊಡ್ಡ ತಾಯಿಯ ಮಗ. ಬಿಸ್ನೆಸ್ ಮತ್ತು ರಿಟೇಲ್ ಲೆಂಡಿಂಗ್ ಅನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದರಿಂದಾಗಿ ರಿಲಯನ್ಸ್ ಅವ್ರ ಹತ್ರ ಅದೇನು 18,000 ಔಟ್ಲೆಟ್ಗಳಿದ್ದಾವೆ ಮತ್ತು 26 crore ರಿಜಿಸ್ಟರ್ಡ್ ಕಸ್ಟಮರ್ಸ್ ಇದ್ದಾರೆ. ಆ ಡಾಟಾ ಬೇಸ್ನ ಬಳಸ್ಕೊಂಡು ಗ್ಯಾರಂಟಿಯಾಗಿ ತಾವು ಇಂಪ್ರೂವ್ ಆಗ್ತೇವೆ ಅನ್ನುವಂಥದ್ದು JFS ಅವರ ಒಂದು ಕಾನ್ಫಿಡೆನ್ಸ್. JFS ಅದರ ವ್ಯಾಲ್ಯೂಯೇಷನ್ ಬಗ್ಗೆ ಒಂದೆರಡು ಮಾತು. ಇದು ಎಕ್ಸ್ಪೆನ್ಸಿವ್ ಅಲ್ಲ ಬಜಾಜ್ ಫೈನಾನ್ಸ್ ಹಾಗೆ ಮತ್ತು ಪೇಟಿಎಂ ಹಾಗೆ. ದ ಸೇಮ್ ಟೈಮ್ ಚೀಪ್ ಆಗಿ ಕೂಡ ಇಲ್ಲ. ಅಂದರೆ ಒಂದು ತರದ ರೈಟ್ ಕೈಂಡ್ ಆಫ್ ವ್ಯಾಲ್ಯೂಯೇಷನ್ ಇದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಶೇರ್ಸ್ ತಗೊಳ್ಬೇಕೋ ಬೇಡವೋ ಅಥವಾ ಇದ್ದವರು ಏನ್ ಮಾಡಬೇಕು ಅನ್ನುವಂತ ದೊಡ್ಡ ಗೊಂದಲ ಇದೆ. ಅದರಿಂದಾಗಿ ಕಾದು ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ. ಆದರೆ ಕೊನೆಯಲ್ಲಿ ಒಂದು ಮಾತು, JFS
ರಿಲಯನ್ಸ್ ಕುಟುಂಬದ ಒಂದು ಸದಸ್ಯ. ಇವತ್ತಲ್ಲದೆ ನಾಳೆ ಇಂಪ್ರೂವ್ ಆಗ್ಬೋದು, ಅದು ಅತ್ಯಧಿಕ ಕಡಿಮೆ ಬೆಲೆಯಲ್ಲಿ ಸದ್ಯಕ್ಕಿದೆ ಅನ್ನುವಂಥದ್ದು ಹಲವಾರು ತಜ್ಞರ ಅಭಿಪ್ರಾಯ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. NBFC ಷೇರುಗಳ ಒಂದು ಸಣ್ಣ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದು, ಅದರಲ್ಲಿ ಯಾವುದಾದ್ರೂ ಷೇರು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.